ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಈ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೇನಾದರೂ ಒಂದು ಒಳ್ಳೆಯದಾಗಿದೆ ಮತ್ತು ಇಲ್ಲಿ ಸಿಗುವಂತಹ ಎಲ್ಲ ವಿಚಾರಗಳು ಬಹಳ ಉಪಯುಕ್ತವಾಗಿದೆ ಅಂತೇನಾದರೂ ಅನಿಸಿದರೆ ದಯವಿಟ್ಟು ಇದನ್ನು ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡಲು ನನಗೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗುತ್ತೆ. ಈ ದಿನ ಕುಂಡಲಿನಿ ಅನ್ನುವ ಒಂದು ವಿಚಾರದ ಬಗ್ಗೆ ಕೆಲವೊಂದು ವೈಜ್ಞಾನಿಕ ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇತ್ತೀಚಿನ ದಿನದಲ್ಲಿ ಕುಂಡಲಿನಿ ಜಾಗೃತಿ ಅನ್ನುವ ಒಂದು ಹೆಸರಿನಲ್ಲಿ ಅದೊಂದು ದಂಧೆನೇ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಈ ಕುಂಡಲಿನಿಯನ್ನು ಜಾಗೃತಿ ಮಾಡುವುದನ್ನು ನಿಮಗೆ ಕಲಿಸ್ಕೊಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿಗಳನ್ನು ವಸೂಲಿ ಮಾಡ್ತಿರುವಂತಹ ಬಹಳಷ್ಟು ಜನರಿದ್ದಾರೆ. ಕೆಲವೊಂದು ಕೇಂದ್ರಗಳಲ್ಲಿ ಇದನ್ನೇ ಒಂದು ವ್ಯಾಪಾರ ಥರ ಮಾಡ್ಕೊಂಡಿದ್ದಾರೆ ಅಂತಾರೆ. ಹಾಗಾದರೆ ಕುಂಡಲಿನಿ ಅನ್ನುವುದೇನು, ಇದನ್ನು ಜಾಗೃತಿ ಮಾಡಬೇಕಾ, ಇದರಿಂದ ಏನು ಪ್ರಯೋಜನ ಅನ್ನುವುದನ್ನು ನಾವು ವೈಜ್ಞಾನಿಕವಾಗಿ ನೋಡೋದಾದರೆ, ವೈಜ್ಞಾನಿಕತೆಯಲ್ಲಿ ಈ ಕುಂಡಲಿನಿ ಅನ್ನುವುದು ಯೋಗಶಾಸ್ತ್ರದಲ್ಲಿ ಕುಂಡಲಿನಿ ಜಾಗೃತಿ ಅಂತಂದರೆ, ಯೋಗಶಾಸ್ತ್ರದ ಪ್ರಕಾರ ನಮ್ಮ ಬೆನ್ನುಹುರಿಯ ತುಟ್ಟ ತುದಿಯಲ್ಲಿ ಒಂದು ಹಾವಿನಾಕಾರದಲ್ಲಿ ಸುರುಳಿಯಾಕಾರದಲ್ಲಿ ಈ ಕುಂಡಲಿನಿ ಶಕ್ತಿ ಅವಿತುಕೊಂಡಿದೆ. ಇದೊಂದು ಸುಪ್ತವಾದ ಶಕ್ತಿ, ಲೇಟೆಂಟ್ ಎನರ್ಜಿ ಅಂತ ಇದನ್ನ ಕರೀತಾರೆ. ಆ ತುದಿಯಲ್ಲಿ ಹಾವಿನಾಕಾರದಲ್ಲಿದೆ, ಇದು ಸುರುಳಿಯಾಗಿ ಸುತ್ತಕೊಂಡಿರುತ್ತೆ. ಇದು ಯಾವಾಗಲೂ ಸುಪ್ತಾವಸ್ಥೆಯಲ್ಲಿರುತ್ತೆ, ಲೇಟೆಂಟ್ ಎನರ್ಜಿ ಇದು. ಇದನ್ನು ಯಾವ ವ್ಯಕ್ತಿ ಈ ಒಂದು ಸುಪ್ತಾವಸ್ಥೆಯಲ್ಲಿರುವ ಶಕ್ತಿಯನ್ನು ಜಾಗೃತಿ ಉಂಟು ಮಾಡ್ತಾನೆ, ಅಂತಹ ವ್ಯಕ್ತಿ ದೊಡ್ಡ ಸಾಧಕನಾಗ್ತಾನೆ. ಅವನಿಗೆ ಅಷ್ಟಸಿದ್ಧಿಗಳು ಲಭ್ಯ ಆಗುತ್ತೆ, ಪವಾಡಗಳನ್ನು ಮಾಡ್ತಾನೆ. ಅವನು ಸೃಷ್ಟಿ ಮಾಡ್ಬೋದು, ಪಂಚಭೂತಗಳನ್ನು ಸೃಷ್ಟಿ ಮಾಡ್ಬೋದು, ಯಾರಿಗೆ ಏನು ಬೇಕೋ ಅದನ್ನು ಸೃಷ್ಟಿ ಮಾಡ್ಬೋದು, ಕಾಯಿಲೆಗಳನ್ನು ವಾಸಿ ಮಾಡ್ಬೋದು. ಈ ಥರ ಅಷ್ಟಸಿದ್ಧಿಗಳು ನಮಗೆ ದೊರಕುತ್ತೆ ಈ ಒಂದು ಶಕ್ತಿಯನ್ನು ಜಾಗೃತ ಮಾಡಿಕೊಂಡು, ಶಕ್ತಿಯನ್ನು ಸಿದ್ಧಿ ಮಾಡಿಕೊಂಡವರಲ್ಲಿ ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ. ಇದು ನಿಜನಾ ಅಂತ ನೋಡೋದಾದರೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡ್ಕೋಬಹುದು. ಕುಂಡಲಿನಿ ಶಕ್ತಿ ಅನ್ನುವುದು ವೈಜ್ಞಾನಿಕವಾಗಿ ಯಾವುದೇ ರೀತಿಯ ಒಂದು ಹಾವಿನಾಕಾರದ ಸುರುಳಿಯಲ್ಲಿರುವಂತಹದ್ದು ಯಾವುದೂ ಆಕಾರ ಇಲ್ಲ. ಬೆನ್ನುಹುರಿಯ ತುಟ್ಟ ತುದಿಯಲ್ಲಿ ಆ ಥರದ್ದು ಯಾವುದೋ ಆಕಾರವನ್ನು ಇದುವರೆಗೂ ವಿಜ್ಞಾನಿಗಳು ನೋಡಿಲ್ಲ. ಅವರು ಯಾವುದೇ ಒಂದು ಸ್ಕ್ಯಾನ್ನಾರು ಮಾಡ್ಬೋದು, ಏನೇ ಆದರೂ ದೇಹದ ಒಳಗಡೆ ಬೆನ್ನುಹುರಿಯ ನಮ್ಮ ಸ್ಪೈನಲ್ ಕಾರ್ಡ್ ಏನಿದೆ ಅದರ ತುಟ್ಟ ತುದಿಯಲ್ಲಿ ನಾವು ನೋಡೋದಾದರೆ ಆ ಥರದ ಯಾವುದೇ ಆಕಾರ ಇಲ್ಲ. ಆದರೆ ನಮ್ಮ ದೇಹದಲ್ಲಿ ನಮ್ಮ ಮೆದುಳು ಮತ್ತು ಇತರ ದೇಹದ ಅಂಗಾಂಗಗಳಿಗೆ ಒಂದು ಎನರ್ಜಿ ಏನು ಬೇಕು ಅನ್ನೋದು ಅದನ್ನು ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಅಂತೀವಿ. ದೇಹದಲ್ಲಿ ಈ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಹರಿತಾ ಇರುತ್ತೆ. ಈ ಬಯೋ ಎಲೆಕ್ಟ್ರಿಕಲ್ ಎನರ್ಜಿಯಿಂದನೇ ನಮ್ಮ ಹೃದಯದಲ್ಲಿ ನೀವು ಕೇಳಿರ್ಬೋದು ಪೇಸ್ ಮೇಕರ್ ಅಂತ, ಅಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸು ಅಲ್ಲಿ ಇದೆ, ಅದರಿಂದನೇ ಪೇಸ್ ಮೇಕರು ವರ್ಕ್ ಆಗೋದು. ಅದೇ ರೀತಿ ನಮ್ಮ ನರಮಂಡಲದಲ್ಲಿ ನರಕೋಶಗಳು ಕೆಲಸ ಮಾಡೋದಕ್ಕೂ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳು ಬೇಕಾಗುತ್ತೆ. ಇದನ್ನು ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ನಾವು ಕರಿತೀವಿ. ದೇಹದಲ್ಲಿ ಯಾವುದೇ ಒಂದು ಅಂಗಾಂಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಸರಿಯಾಗಿ ಪ್ರವಹಿಸಿದರೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನಂತೀವಿ, ಮೆದುಳಿನಲ್ಲಿರುವ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಮು ಅದಾಗ್ಬೋದು. ಅಟಾನಮಸ್ ನರ್ವಸ್ ಸಿಸ್ಟಮು ಅಂದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ಇದು ಇದರ ಜೊತೆಯಲ್ಲಿ ಅಮೆಗ್ಡೆಲ್ಲಾ ಅಥವಾ ಲಿಂಬಿಕ್ ಸಿಸ್ಟಮು, ಡಿಫಾಲ್ಟ್ ಮೋಡ್ ನೆಟ್ವರ್ಕು, ಇವು ಎಲ್ಲವೂ ಕೋಆರ್ಡಿನೇಟೆಡ್ ವೇಯಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಈ ಬಯೋ ಎಲೆಕ್ಟ್ರಿಕ್ ಎನರ್ಜಿ ಅತ್ಯದ್ಭುತವಾಗಿ ಸಹಾಯ ಮಾಡುತ್ತೆ. ಯಾವ ವ್ಯಕ್ತಿಯಲ್ಲಿ ಈ ಶಕ್ತಿಯ ಒಂದು ಹರಿಯುವಿಕೆ ಸರಿಯಾದ ಪ್ರಮಾಣದಲ್ಲಿ ನಡೆಯೋದಿಲ್ಲ, ಅವರಲ್ಲಿ ಏನಾಗುತ್ತೆ ಅಂತಂದರೆ ಗಮನ ಹರಿಸೋದೇ ಆಗಲಿ, ಕೆಲಸ ಮಾಡೋದೇ ಆಗಲಿ, ರಿಫ್ಲೆಕ್ಸಸ್ಗಳಾಗಿರ್ಬೋದು, ಇಂಥದ್ದು ಯಾವುದು ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ. ನೆನಪಿನಲ್ಲಿ ಇಟ್ಕೊಳ್ಳೋ ಅಂಥದ್ದು, ಫೋಕಸ್ಸು, ಮೆಮೊರಿ ಅಂತೆಲ್ಲ ಅಂತೀವಲ್ಲ, ಅದು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ, ಅಂದರೆ ಅಷ್ಟೊಂದು ಚುರುಕಾಗಿ ಇರೋದಿಲ್ಲ. ಯಾವ ವ್ಯಕ್ತಿಗೆ ಈ ಬಯೋ ಎಲೆಕ್ಟ್ರಿಕ್ ಎನರ್ಜಿ ಚೆನ್ನಾಗಿ ಪ್ರವಹಿಸುತ್ತೆ ಅಂತಹ ವ್ಯಕ್ತಿ ಲವಲವಿಕೆಯಿಂದ ಇರ್ತಾನೆ, ಅವನ ಮುಖದಲ್ಲಿ ಒಂದು ಕಳೆ ಇರುತ್ತೆ, ಅವನು ಸದಾ ಜಾಗೃತನಾಗಿರ್ತಾನೆ. ಈ ರೀತಿ ಮೆದುಳು, ನಮ್ಮ ನರ್ವಸ್ ಸಿಸ್ಟಮ್ಗಳು ಮತ್ತು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಆಗಿರ್ಬೋದು, ಲಿಂಬಿಕ್ ಸಿಸ್ಟಮು, ಇವೆಲ್ಲ ಕೋಆರ್ಡಿನೇಟೆಡ್ ವೇಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ಒಂದು ಎನರ್ಜಿನ ಎಲ್ಲಿ ನಾವು ನೋಡಬಹುದು ಅನ್ನೋದಾದರೆ,
ವಿಕಾಸದ ಹಂತದಲ್ಲಿ ಮಾನವನ ವಿಕಾಸ ಅಥವಾ ಪ್ರಾಣಿಗಳ ಜೀವಿಗಳ ವಿಕಾಸ ಅಂದಾಗ 50 ಕೋಟಿ ವರ್ಷಗಳ ಹಿಂದೆ ಈ ಬೆನ್ನು ಹುರಿ ಅಂತ ಏನಂತೀವಿ, ಈ ಸ್ಪೈನಲ್ ಕಾರ್ಡ್ ಏನಂತ ಇದೆ, ಅದು ಒಂದು ಬಹಳ ಪ್ರಿಮಿಟಿವ್ ಆಗಿ ಇತ್ತು ಅಂತ ಅಂತೀವಿ. ಅದರಲ್ಲಿ ಮುಖ್ಯವಾಗಿ ವರ್ಟಿಬ್ರೇಟ್ ಕಶೇರುಕಗಳು, ಬೆನ್ನು ಮೂಳೆ ಇರುವಂತಹ ಪ್ರಾಣಿಗಳು ಏನಿದೆ ಅವುಗಳಲ್ಲಿ ಪ್ರಿಮಿಟಿವ್ ನರ್ವ್ ಕಾರ್ಡ್ ಅಂತ ನಾವು ಕರಿತೀವಿ. ಇಲ್ಲಿ ಹೊರಗಡೆಯಿಂದ ಯಾವುದೇ ಒಂದು ನಮಗೆ ಸೂಚನೆಗಳು ಬೇಕು ಅಂದರೆ ಅದು ಪಂಚೇಂದ್ರಿಯಗಳು ಏನು ನೋಡ್ತೀವಿ, ನೋಡೋದು, ಕೇಳೋದು, ಯಾವುದೇ ಒಂದು ರೀತಿಯ ಪ್ರಚೋದನೆಗಳನ್ನು ತಗೊಳ್ಳೋದೇ ಆಗಲಿ, ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡೋದೇ ಆಗಲಿ, ತುಂಬ ಕೆಳಮಟ್ಟದ ಪ್ರಾಣಿಗಳು ಇನ್ವರ್ಟಿಬ್ರೇಟ್ಸಲ್ಲಿ ಏನಾಗಿತ್ತು ಅಂದರೆ ಈ ಜೀವಕೋಶಗಳು ದೇಹದ ಎಲ್ಲ ಭಾಗದಲ್ಲೂ ಹರಡಿತ್ತು. ಆದರೆ ನಂತರದ ಹಂತದಲ್ಲಿ ವಿಕಾಸ ಆಗಬೇಕಾದ್ರೆ ಈ ಒಂದು ನರ್ವಸ್ ಸಿಸ್ಟಮ್ ಅಂತ ನ್ಯೂರಾನ್ಗಳು ಏನಂತೀವಿ ಅದು ಎಲ್ಲ ಕಡೆ ಒಂದು ಕಡೆ ಗುಂಪಾಗ್ತಾ ಬಂತು. ಅದೇನಾಯಿತು, ಮೊದಲು ಸಿಂಪಲ್ ಆಗಿತ್ತು, ನಂತರ ಮನುಷ್ಯನ ಹಂತದಲ್ಲಿ ಬ್ರೈನ್ ಅಂತಾಯಿತು. ಅದೆಲ್ಲ ಒಟ್ಟಿಗೆ ಸೇರಿ ಒಂದು ಸ್ಕಲ್ ಅಥವಾ ಬುರುಡೆಯಿಂದ ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಒಂದು ಮೇಲ್ಭಾಗದಲ್ಲಿತ್ತು. ಮತ್ತು ಅಲ್ಲಿಂದ ದೇಹದ ಇತರ ಎಲ್ಲ ಅಂಗಾಂಗಗಳಿಗೆ ಆ ನರಗಳೇನಾಯಿತು ಒಂದೊಂದು ದೇಹದ ಎಲ್ಲ ಅಂಗಾಂಗಗಳಿಗೂ ಅದು ಸಪ್ಲೈನ ಮಾಡ್ತಾ ಬಂತು. ಇಲ್ಲಿ ಆ ಸ್ಟಿಮ್ಯುಲೇಷನ್ ಏನಿರುತ್ತೆ, ಆ ಇನ್ಫಾರ್ಮೇಷನ್ ಏನಿರುತ್ತೆ ಅದು ಸ್ಪೈನಲ್ ನರ್ವ್ಗಳ ಮುಖಾಂತರ ದೇಹದ ಎಲ್ಲ ಭಾಗಗಳಿಗೂ ಆ ಇನ್ಫಾರ್ಮೇಷನ್ ಹೋಗೋದೇ ಆಗಲಿ, ಅಲ್ಲಿರುವ ಇನ್ಫಾರ್ಮೇಷನು ವಾಪಸ್ಸು ಮೆದುಳಿಗೆ ಬರೋದೇ ಆಗಲಿ, ಇದೆಲ್ಲ ನಡೆಯಲು ಆರಂಭವಾಯಿತು. ಬಹಳ ಪ್ರಮುಖವಾಗಿ ವಿಕಾಸದ ಹಂತ ಅಂತ ನಾವು ನೋಡಬೇಕಾದ್ರೆ ಮನುಷ್ಯನಿಗೆ, ಮಾನವನ ವಿಕಾಸದಲ್ಲಿ ಅವನಿಗೆ ಹವಾಮಾನ ವೈಪರೀತ್ಯಗಳಿತ್ತು, ಕ್ರೂರ ಪ್ರಾಣಿಗಳಿಂದ ತೊಂದರೆಗಳಿತ್ತು, ಆಹಾರದ ಕೊರತೆ ಇತ್ತು, ಜೊತೆಗೆ ಆ ಒಂದು ಸಮಾಜದಲ್ಲಿ ಒಂದು ಪೈಪೋಟಿ ಇತ್ತು. ಇದನ್ನೆಲ್ಲ ಅದನ್ನು ಮೀರಿ ಬೆಳಿಬೇಕು ಅನ್ನುವ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಆತನ ದೇಹದಲ್ಲಿ ಆ್ಯಕ್ಟಿವೇಟ್ ಆಗಬೇಕಾದಂಥದ್ದು ಒಂದು ನಾವು ಏನು ಹೇಳ್ತೀವಿ ಅಮೆಗ್ಡೆಲ್ಲಾ ಅನ್ನೋದು. ಅಂದರೆ ಒತ್ತಡವನ್ನು ನಿಭಾಯಿಸುವಂತಹ ಶಕ್ತಿ, ಒತ್ತಡ ಇದೆ ಅಂತ ತಿಳಿಸುವಂತಹದ್ದು, ಒತ್ತಡವನ್ನು ನಿಭಾಯಿಸಲು ಅನುಕೂಲ ಮಾಡುವಂತಹದ್ದು, ಈ ಥರ ನರ್ವಸ್ ಸಿಸ್ಟಮ್ಗಳು ಚೆನ್ನಾಗಿ ಡೆವಲಪ್ ಆಗ್ತಾ ಬಂತು. ಒತ್ತಡ ಬರುತ್ತೆ, ಭಯ ಉಂಟಾದಾಗ ಅದರಿಂದ ಹೊರಬರೋ ಅಂಥದ್ದು. ಇಲ್ಲಿ ಪ್ರಮುಖವಾಗಿ ಜೀವಿಸಲು ಬೇಕಾಗಿರುವುದು ಎರಡು, ಒಂದು ಸಂತಾನ, ಇನ್ನೊಂದು ಅವನ ದೇಹದಲ್ಲಿ ಶೇಖರಣೆಯಾಗುವ ಕಲ್ಮಶಗಳು ಹೊರಗೆ ಹೋಗಬೇಕು, ಎಕ್ಸ್ಕ್ರೀಷನ್ ಅಂತ ನಾವೇನಂತೀವಿ, ವಿಸರ್ಜನಾಂಗಗಳು, ಮತ್ತು ಸಂತಾನಕ್ಕೆ ಜನನೇಂದ್ರಿಯಗಳು. ಇದು ದೇಹದ ಕೆಳಭಾಗದಲ್ಲಿದೆ. ಈ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಅಲ್ಲಿಂದ ಮೇಲಕ್ಕೆ ಪ್ರವಹಿಸಲು ಆರಂಭ ಆಗಬೇಕು. ಅದು ಮೇಲಕ್ಕೆ ಪ್ರವಹಿಸಲು ಆರಂಭ ಆದಾಗ ಏನಾಗುತ್ತೆ, ಎಲ್ಲ ಕಡೆ ಅದು ದೇಹದ ಎಲ್ಲ ಅಂಗಾಂಗಗಳಿಗೂ ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಟ್ ಮಾಡಿಕೊಂಡು ನಂತರ ಅದು ಹಾಗೆ ನಮ್ಮ ಬ್ರೈನ್ ಸ್ಟೆಮ್ ಅಂತ ಏನಂತೀವಿ, ಆ ಬ್ರೈನ್ ಸ್ಟೆಮ್ಗೆ ಹೋಗುತ್ತೆ. ಹಿಂಭಾಗದಲ್ಲಿ ಸ್ಟೆಮ್ ಇರುತ್ತಲ್ಲ, ಆ ಮೆದುಳಿಗೆ ಹೋಗುತ್ತೆ. ಅಲ್ಲಿಂದ ಲಿಂಬಿಕ್ ಸಿಸ್ಟಮ್ಗೆ ಹೋಗುತ್ತೆ ಆ ಬಯೋ ಎಲೆಕ್ಟ್ರಿಕ್ ಎನರ್ಜಿ. ಆ ನಂತರ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ಗೆ ಬರುತ್ತೆ. ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ನ ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ. ಇದೆಲ್ಲದೂ ನಮ್ಮ ದೇಹದಲ್ಲಿರುವ ಎಂಡೋಕ್ರೈನ್ ಆರ್ಗನ್ನು, ಇವುಗಳೆಲ್ಲದೂ ಒಂದೊಂದು ಚಕ್ರಗಳು ಅಂತೇಳಿ ಆಯುರ್ವೇದದಲ್ಲಿ, ಯೋಗದಲ್ಲಿ ಹೇಳ್ತಾ ಬರ್ತಾರೆ. ಅದು ಎಕ್ಸಾಕ್ಟಾಗಿ ಅಲ್ಲದೆ ಹೋದರೂ ನಿಯರರ್ ಅಷ್ಟಕ್ಕೆ ಒಂದು ಸಾಮ್ಯತೆ ಇದೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಆದರೆ ಸಾಮ್ಯತೆ ಹೆಚ್ಚಿದೆ. ಕೊನೆಗೆ ಸಹಸ್ರಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಪ್ರವಹಿಸಿ ಜಾಗೃತವಾಗಿ ಸಹಸ್ರಾರ ಚಕ್ರವನ್ನು ತಲುಪಿದಾಗ ಮನುಷ್ಯ ದೇವನಾಗುತ್ತಾನೆ ಅಂತ ಹೇಳ್ತಾರೆ. ಅದು ವೈಜ್ಞಾನಿಕವಾಗಿ ಹೇಳೋದಾದರೆ ಕುಂಡಲಿನಿ ಶಕ್ತಿ ಅಥವಾ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಏನಿದೆ ಅದು ಹಾಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ಮೇಲಕ್ಕೆ ಬರುತ್ತೆ. ಕೆಳಗಡೆ ಈ ಸರ್ವೈವಲ್ ರೀಜನ್ ಏನಂದರೆ, ಸರ್ವೈವಲ್ ಅಂದರೆ ಜನನೇಂದ್ರಿಯಗಳು, ವಿಸರ್ಜನಾಂಗಗಳು, ಸರ್ವೈವಲು ಮನುಷ್ಯನ ಬದುಕಲು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರೋದು. ಅಲ್ಲಿಂದ ಮೇಲ್ಭಾಗಕ್ಕೆ ಅದು ಹಾಗೆ ಪ್ರವಹಿಸುತ್ತಾ ಬರುತ್ತೆ. ನಂತರ ಎಲ್ಲ ಚಕ್ರಗಳು ಅಂತೀವಿ ಅಥವಾ ಎಂಡೋಕ್ರೈನ್ ಆರ್ಗನ್ ಅಂತ ಅನ್ಬಹುದು. ಅಲ್ಲಿಂದ ನೇರವಾಗಿ ಅದೇನಾಗುತ್ತೆ, ಬ್ರೈನ್ ಸ್ಟೆಮ್, ಬೆನ್ನು ಹುರಿಯ ಮುಖಾಂತರ ಬ್ರೈನ್ ಸ್ಟೆಮ್ಗೆ ಬರುತ್ತೆ. ಅಲ್ಲಿಂದ ಲಿಂಬಿಕ್ ಸಿಸ್ಟಮ್ಗೆ ಹೋಗುತ್ತೆ. ಲಿಂಬಿಕ್ ಸಿಸ್ಟಮಿಂದ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ಗೆ ಹೋಗುತ್ತೆ. ಅದನ್ನು ಸಹಸ್ರಾರ ಚಕ್ರ ಅಂತ ಕರೀತಾರೆ. ಅಲ್ಲಿ ಹೆಚ್ಚಾಗಿ ಪ್ರವಹಿಸಿದಾಗೇನಾಗುತ್ತೆ, ಆ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಅದೇ ಪರಿಪೂರ್ಣ ಮೆದುಳು, ಅದೇ ಮನುಷ್ಯನ ಮೆದುಳು. ಯಾವಾಗ ಇದು ಆ್ಯಕ್ಟಿವೇಟ್ ಆಗುತ್ತೆ, ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು, ಸಮಸ್ಯೆಗಳ ನಿವಾರಣೆ ಆಗಿರಬಹುದು, ತರ್ಕಗಳಾಗಿರಬಹುದು, ಎಲ್ಲದು ನಮಗೆ ಹೊಸ ಹೊಸ ಸಂಶೋಧನೆಗಳು, ಆವಿಷ್ಕಾರಗಳು ಎಲ್ಲದು ನಮಗೆ ಬಹಳ ಒಂದು ಚೆನ್ನಾಗಿ ಕ್ಲಿಯರಾಗಿ ನಮಗೆ ಅರ್ಥ ಆಗ್ತಾ ಬರುತ್ತೆ. ಹಾಗಾಗಿ ಕುಂಡಲಿನಿ ಶಕ್ತಿಯಿಂದ ಜಾಗೃತ ಮಾಡಿಕೊಂಡವರು
ಮಹಾನ್ ಸಾಧಕರಾಗಿರ್ತಾರೆ, ಯೋಗಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಆದರೆ ಪವಾಡಗಳು ಅನ್ನೋದು ಅದಕ್ಕೆ ಯಾವುದೇ ಒಂದು ಪುರಾವೆಗಳಿಲ್ಲ. ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಂಡ್ರೆ ಪವಾಡಗಳನ್ನು ಮಾಡ್ಬೋದು ಅನ್ನೋದಕ್ಕೆ ಪುರಾವೆಗಳು ಖಂಡಿತ ಇಲ್ಲ. ಜಾಗೃತ ಮಾಡ್ಕೊಂಡಾಗ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಯಾವ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ ಅಂದರೆ, ವಿಕಾಸದಲ್ಲಿ ಏನಾಗ್ತಾ ಇತ್ತು ಅಂದರೆ ನಮಗೆ ಒತ್ತಡದ ಒಂದು ಅಂಶ ಜಾಸ್ತಿ ಇತ್ತು. ಪ್ರಾಣಿಗಳಾಗಿರ್ಬೋದು, ಕ್ರೂರ ಪ್ರಾಣಿಗಳಾಗಿರ್ಬೋದು, ಆಹಾರದ ಕೊರತೆಗಳಾಗಿರ್ಬೋದು. ಅವಾಗಿನಾಗ್ತಾ ಇತ್ತು ನಮ್ಮ ಅಮೆಗ್ಡೆಲ್ಲ ಹೈಪರ್ ಆ್ಯಕ್ಟಿವೇಟ್, ಅಂದರೆ ನಮ್ಮ ಹಿಂಭಾಗದ ಫ್ರೈಟ್ ಏನಿತ್ತು ಅದು ಹೈಪರ್ ಆ್ಯಕ್ಟಿವೇಟ್ ಆಗ್ತಾಯಿತ್ತು. ಹೈಪರ್ ಆ್ಯಕ್ಟಿವೇಟ್ ಆಗೋದ್ರಿಂದ ಈ ನಮ್ಮ ಬಯೋ ಎಲೆಕ್ಟ್ರಿಕ್ ಎನರ್ಜಿ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ನ ತಲುಪಲು ಆಗ್ತಾ ಇರಲಿಲ್ಲ. ಆದರೆ ನಾವು ಯಾವಾಗ ಧ್ಯಾನ ಮಾಡ್ತೀವಿ ಅಂದರೆ ಮೆಡಿಟೇಷನ್ ಆ ಮೋಡಿಗೆ ಹೋಗ್ತೀವಿ, ಧ್ಯಾನ ಮಾಡಿದಾಗ ಏನಾಗುತ್ತೆ, ನಮ್ಮ ಪ್ರಾಣಿ ಮೆದುಳು ತಟಸ್ಥ ಆಗುತ್ತೆ. ತಟಸ್ಥ ಆದಾಗ ಏನಾಗುತ್ತೆ, ಈ ನಮಗೆ ಒಂದು ಕ್ಲಾರಿಟಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಪ್ರಾಣಿ ಮೆದುಳು ತಟಸ್ಥ ಆದಂಥ ಸಂದರ್ಭದಲ್ಲಿ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಫ್ಲೋ ಚೆನ್ನಾಗಿ ಆಗ್ತಾ ಬರುತ್ತೆ. ಇದನ್ನು ಜನ ಯಾಕೆ ಅದನ್ನು ನಮಗೆ ಮೈಯೆಲ್ಲ ಬಿಸಿ ಆಯಿತು, ಕುಂಡಲಿನಿ ಶಕ್ತಿ ದೇಹದಲ್ಲಿ ಪ್ರವಹಿಸಿದಂಗೆ ಆಯಿತು ಅಂತ ಏನಕ್ಕಂತಾರೆ ಅಂದರೆ, ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕಾದ್ರೆ ಅವರಿಗೆ ಹೊರ ಪ್ರಪಂಚದ ಅರಿವು ಇರೋದಿಲ್ಲ. ಅವರು ತಮ್ಮನ್ನು ಒಳ ಹೊಕ್ಕಿರೋದ್ರಿಂದ ಈ ಬಯೋ ಎಲೆಕ್ಟ್ರಿಕ್ ಎನರ್ಜಿ ಪ್ರವಹಿಸಿದಂತೆ ಅನಿಸುತ್ತೆ. ಇದರ ಜೊತೆಗೆ ಮೈ ಬಿಸಿಯಾದಂತೆ ಅನಿಸೋದೇ ಆಗಲಿ, ನಿದ್ರೆ ಬರುವ ಥರ ಅನಿಸೋದೇ ಆಗಲಿ, ತುಂಬ ಸುಸ್ತಾಗೋದೇ ಆಗಲಿ, ಇಂಥದ್ದೆಲ್ಲ ಏಕೆಂದರೆ ಗಮನ ಅಲ್ಲೇ ಇರುತ್ತೆ. ಹಿಂಭಾಗದ ಮೆದುಳು ತಟಸ್ಥ ಆಗಿರುತ್ತೆ, ಎನರ್ಜಿ ಫ್ಲೋ ಚೆನ್ನಾಗಿ ಆಗ್ತಿರುತ್ತೆ. ಅದು ಕೊನೆಯದಾಗಿ ನಮ್ಮ ಮುಂಭಾಗದ ಮೆದುಳನ್ನು ತಲುಪುತ್ತೆ. ಹಾಗಾಗಿ ಕೆಲವೊಂದು ಅನುಭವಗಳನ್ನು ಜನರು ಪಡೆಯೋದ್ರಿಂದ ಅವ್ರು ಏನು ಅನ್ಕೊಂತಾರೆ, ಕುಂಡಲಿನಿ ಸುಪ್ತವಾಗಿರುವ ಕುಂಡಲಿನಿ ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ, ಅದರಿಂದ ಮೈ ಬಿಸಿ ಆಗ್ತಿದೆ, ಅದು ಪ್ರವಹಿಸ್ತಾ ಇದೆ ಅನ್ನುವ ಥರ ಅನ್ಕೊಂತಾರೆ. ಆದರೆ ಅದು ಕಲ್ಪನೆ ಅಂತ ಅನ್ಬಹುದು. ಇಲ್ಲಿ ಮುಖ್ಯವಾಗಿ ಬಯೋಎಲೆಕ್ಟ್ರಿಕ್ ಎನರ್ಜಿ ಏರ್ತಾ ಇರುತ್ತೆ ಮೇಲೆ, ಅದನ್ನು ಕುಂಡಲಿನಿ ಅಂತಲೂ ಸಹ ಹೇಳ್ತಾರೆ. ಈ ಸಂದರ್ಭದಲ್ಲಿ ಡೋಪಾಮೈನು ಚೆನ್ನಾಗಿ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿದಾಗ ರಿವಾರ್ಡಿಂಗು ಒಂಥರ ಸಂತೋಷ ಆಗುತ್ತೆ. ಅದರ ಜೊತೆಗೆ ಇದೇ ಕುಂಡಲಿನಿ ಅಥವಾ ಈ ಥರ ಮೆಡಿಟೇಷನ್ ನಾವು ಮಾಡುವಂಥ ಸಂದರ್ಭದಲ್ಲಿ ಸೆರೋಟೋನಿನ್ ಜಾಸ್ತಿ ಬಿಡುಗಡೆಯಾಗುತ್ತೆ. ರಿವಾರ್ಡಿಂಗ್ ಹಾರ್ಮೋನು ತುಂಬ ಸಂತೋಷ ಆಗ್ತಾ ಇರುತ್ತೆ, ನನಗೇನೋ ಆಗ್ತಾ ಇದೆ, ಒಳಗಡೆ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಆಕ್ಸಿಟಾಸಿನ್, ನಾನು ಒಂಥರ ಸರೆಂಡರ್ ಆಗ್ತಾ ಇದ್ದೀನಿ ಅನ್ನುವ ಒಂದು ಫೀಲಿಂಗು ನನ್ನ ಒಳಗಡೆ, ನಾನು ನನ್ನ ಇಷ್ಟಪಡ್ತಾ ಇದ್ದೀನಿ ಅಂದಾಗ ಟ್ರಸ್ಟ್ ಇದೆಯಲ್ಲ, ಅದು ಲವ್ ಹಾರ್ಮೋನ್, ಇವುಗಳು ಬಿಡುಗಡೆ ಆಗ್ತಾ ಬರುತ್ತೆ. ಇದೆಲ್ಲ ಬಿಡುಗಡೆ ಆಗಬೇಕಾದ್ರೆ ಕಾರ್ಟಿಸಾಲ್ ತುಂಬ ಕಡಿಮೆ ಆಗುತ್ತೆ. ಸೊ ನಮಗೇನಾಗುತ್ತೆ ಅಂದರೆ, ಆ ಫೀಲಿಂಗ್ ಇರುತ್ತಲ್ಲ, ಅದು ಏನೋ ಒಂದು ಬದಲಾವಣೆ ನನ್ನಲ್ಲಿ ತರ್ತಾ ಇದೆ, ಕುಂಡಲಿನಿ ಶಕ್ತಿ ಜಾಗೃತ ಆಗ್ತಾ ಇದೆ ಎನ್ನುವ ಒಂದು ಭಾವನೆಯನ್ನು ನಮ್ಮಲ್ಲಿ ಅದು ಉಂಟು ಮಾಡೋದ್ರಿಂದ ಸಾಮಾನ್ಯವಾಗಿ ಜನ ಹೇಳ್ತಾರೆ, ಅದು ಮೈಯೆಲ್ಲ ಬಿಸಿ ಆಯಿತು, ನನಗೆ ನಿದ್ದೆ ಬರೋ ಥರ ಆಯಿತು, ನನಗೇನೇನೋ ಬೇರೆ ಬೇರೆ ಅನುಭವಗಳಾಯಿತು ಅಂತೆಲ್ಲ ಹೇಳುವುದು ಸಹಜ. ಹಾಗಾಗಿ ಯಾರು ಹೆಚ್ಚು ಮೆಡಿಟೇಷನ್ ಮಾಡ್ತಾರೆ ಅಂಥವರಿಗೆ ಈ ಒಂದು ಬಯೋ ಎಲೆಕ್ಟ್ರಿಕ್ ಎನರ್ಜಿ ಫ್ಲೋ ಆಗೋದು ಅರಿವಾಗುತ್ತೆ, ಅದು ಚೆನ್ನಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಅವರಿಗೆ ಕ್ಲಾರಿಟಿ ಇರುತ್ತೆ. ಇದನ್ನೇ ಕುಂಡಲಿನಿ ಶಕ್ತಿನ ಜಾಗೃತಿ ಮಾಡೋದು ಅಂತ ಎಲ್ಲ ಜನ ಹೇಳ್ತಾರೆ. ಇದಕ್ಕಾಗಿ ಇತ್ತೀಚಿನ ದಿನದಲ್ಲಿ ಇದನ್ನು ಏನೋ ಒಂದು ದೊಡ್ಡ ವಿದ್ಯೆ, ಇದನ್ನು ನಾನು ನಿಮಗೆ ಕಲಿಸ್ಕೊಡ್ತೀವಿ, ಜಾಗೃತಿ ಮಾಡ್ತೀವಿ ಅಂಥೇಳಿ ಅದೊಂದು ವ್ಯಾಪಾರ ಥರನೂ ನಡೀತಾ ಇದೆ, ದೊಡ್ಡ ದಂಧೆಯಾಗಿ ಅದು ಇದೆ. ಹಾಗಾಗಿ ಅಷ್ಟೊಂದು ನಮಗೇನು ಕುಂಡಲಿನಿನ ಜಾಗೃತಿ ಮಾಡಿ ಪವಾಡ ಖಂಡಿತ ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದನ್ನು ತಲೆಯಿಂದ ತೆಗೆದುಹಾಕಿ ಸಿಂಪಲ್ಲಾಗಿ ಬಯೋ ಎಲೆಕ್ಟ್ರಿಕ್ ಎನರ್ಜಿನ ಆ್ಯಕ್ಟಿವೇಟ್ ಮಾಡಿಕೊಂಡು ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳನ್ನು ಆರೋಗ್ಯವಾಗಿ ಇಟ್ಕೊಂಡು ನಮ್ಮ ಪ್ರಾಣಿ ಮೆದುಳನ್ನು ತಟಸ್ಥ ಮಾಡಿ ನಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ, ಜೊತೆಗೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಇದೆ, ಅದು ಡಿಫಾಲ್ಟ್ ಮೋಡ್ ನೆಟ್ವರ್ಕು ಯಾವಾಗಲೂ ಪಾಸಿಟಿವ್ ಕಡೆಗೆ ಹೋಗಬೇಕು. ಸಕಾರಾತ್ಮಕವಾಗಿ ಅದಿದ್ದಾಗ ಮುಂದೆ ಕ್ರಿಯಾಶೀಲವಾಗುವಂಥದ್ದು, ಹೊಸ ಹೊಸ ವಿಚಾರಗಳು ತಿಳಿಸುವಂಥದ್ದೆಲ್ಲ ಇದು ಮಾಡುತ್ತೆ. ನೆಗೆಟಿವ್ ಕಡೆ ಹೋದಾಗ ಹಿಂದಿನ ಹಳೆಯ ಕೆಟ್ಟ ಗಳಿಗೆಗಳಾಗ್ಬೋದು, ನೆನಪುಗಳು ಅದರಲ್ಲಿ ಸಿಕ್ಕಿ ಒದ್ದಾಡುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಆ್ಯಕ್ಟಿವಿಟಿ ಕಡಿಮೆ ಮಾಡಿ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಷನ್ನು ಜಾಸ್ತಿ ಮಾಡಿ ವೇಗಸ್ ನರ್ವ್ ಆ್ಯಕ್ಟಿವೇಷನ್ನು ಜಾಸ್ತಿ ಆಗಬೇಕು. ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಷನ್ ಜಾಸ್ತಿ ಆಗಬೇಕು ಅಂದರೆ ಧ್ಯಾನ ಬಹಳ ಮುಖ್ಯ. ಧ್ಯಾನ ಮಾಡಿದಾಗ ಎನರ್ಜಿ ಫ್ಲೋ ಆಗುವುದು ಸತ್ಯ, ಆದರೆ
ಇದು ಕುಂಡಲಿನಿ ಶಕ್ತಿ, ಇದಕ್ಕೆ ಒಂದು ಆಕಾರ ಇದೆ, ಇದು ಹರಿಯುತ್ತೆ, ದೇಹದ ನಮ್ಮ ಸಹಸ್ರಾರ ಚಕ್ರಕ್ಕೆ ಹೋಗುತ್ತೆ ಅನ್ನುವುದಕ್ಕೆ ಯಾವುದೇ ರೀತಿಯ ಇನ್ನೂ ವೈಜ್ಞಾನಿಕ ಪುರಾವೆಗಳು ಸಿಕ್ಕಿಲ್ಲ. ಮುಂದಿನ ದಿನದಲ್ಲಿ ಸಂಶೋಧನೆಗಳು ನಡೀತಾ ಇದೆ. ಮುಂದಿನ ದಿನದಲ್ಲಿ ಸಿಕ್ಕಿದರೆ ಇನ್ನೂ ಇದಕ್ಕೆ ಹೆಚ್ಚಿನ ಒಂದು ಕ್ಲಾರಿಟಿ, ನಮಗೆ ಸ್ಪಷ್ಟತೆ ಸಿಕ್ಕುತ್ತೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಪಡಿತಾ ಹೋಗೋಣ. ಹಾಗಾಗಿ ಸದ್ಯಕ್ಕೆ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ತೀವಿ ಬನ್ನಿ, ಇಷ್ಟು ಸಾವಿರ ರೂಪಾಯಿಗಳು, ಇಷ್ಟು ಟ್ರೈನಿಂಗ್ ಇದೆ, ಇಷ್ಟು ಲಕ್ಷ ರೂಪಾಯಿಗಳು ಅನ್ನುವುದರ ಕಡೆಗೆ ನಮ್ಮ ಗಮನ ಬೇಡ. ಸಿಂಪಲ್ಲಾಗಿ ಸಾಧಾರಣ ಸರಳ ಧ್ಯಾನನೇ ನಮಗೆ ಸಾಕು. ಸರಳ ಧ್ಯಾನವೇ ನಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿ, ನಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕನ್ನು ಶಾಂತ ಮಾಡಿ, ಹಿಂಭಾಗದ ಮೆದುಳನ್ನು ತಟಸ್ಥ ಮಾಡೋದರಿಂದ ನಮ್ಮ ಎಲ್ಲ ಹಾರ್ಮೋನುಗಳು ಸರಿಯಾದ ಕ್ರಮದಲ್ಲಿ, ರೀತಿಯಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಸ್ರವಿಸೋದ್ರಿಂದ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಅದ್ಭುತವಾಗಿ ನಡೆಯುತ್ತೆ. ಒಳ್ಳೆಯ ಆರೋಗ್ಯವನ್ನು ಪಡಿತೀವಿ. ಮನಸ್ಸು ದೈಹಿಕವಾಗಿ ಮಾನಸಿಕವಾಗಿ ಸಹ ನಾವು ಒಂದು ಸದೃಢ ಆರೋಗ್ಯವನ್ನು ಪಡೆಯಬಹುದು. ನಮಸ್ಕಾರ.